ಇವತ್ತು ನನ್ನ ಮಗಳ ಮದುವೆ, ನನ್ನ ದೈವದಲ್ಲಿ ಸುದೀನದ ದಿನ. ಮಗಳ ಮದುವೆ ಮಾಡಿಕೊಡಬೇಕನ್ನೋದು ಹೆತ್ತಪ್ಪನ ಆಸೆ. ಅದಕ್ಕಾಗಿ ನನ್ನ ಮಗಳ ಮದುವೆ ದಿನ ಸಹ ನಾನು ಆನಂದದಲ್ಲಿರಬೇಕು. ಯಾವ ಕಾರಣಕ್ಕೂ ಎಂಥ ಸಮಸ್ಯೆ ಬಂದರೂ ಕೂಡ ಮನಸ್ಸನ್ನು ನೋವು ಮಾಡಿಕೊಳ್ಳಬಾರದು. ಮನೆಯಲ್ಲಿ ನನ್ನ ಮಗಳು ಏನು ಮಾಡ್ತಾಳೋ? ಅಂಬಿಕಾ, ಅಂಬಿಕಾ, ಏನ್ ಮಾಡ್ತಾ ಇದ್ದೀಯಮ್ಮ? ನಿನಗೋಸ್ಕರ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ದಾರಿ ಕಾಯುತ್ತಿದ್ದಾರೆ. ಬೇಗ ಬಾರಮ್ಮ. ಅಂಬಿಕಾ, ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ, ಅಂಬಿಕಾ, ಛೇ, ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕಾರ ಮಾಡಿಕೊಳ್ಳುತ್ತಿರಬಹುದು. ತಾಯಿ ಸತ್ತ ಮಗಳು ಅಂದ ಮ್ಯಾಗ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ದುಃಖ ಮಾಡ್ಲಿಕ್ಕೆ ತಿರುಗಬೇಕು. ಏನು ಮಾಡೋದು? ಅಕ್ಕಿನ ಹಣೆಯಲ್ಲಿ ದೇವರ ಇಂಥ ದುರಂತವನ್ನೇ ಬರೆದಿದ್ದಾನೆ. ತಾಯಿಯನ್ನ ಕಾಣದೆ ಗಂಡನ ಮನೆಗೆ ಹೋಗಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ನನ್ನ ಮಗಳಿಗೆ. ನಾನು ಎಷ್ಟೇ ತಂದು ಕೊಟ್ಟರೂ ತಾಯಿಯ ಹಾಗೆ ಬರುವುದಿಲ್ಲ. ಅಳಬೇಡ ಮಗಳೇ, ಅಳಬೇಡ. ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಗಬೇಕನ್ನುವುದೇ ಈ ಹೆತ್ತಪ್ಪನ ಆಸೆ ಮಗಳೇ, ಹೆತ್ತಪ್ಪನ ಆಸೆ. ಅಂಬಿಕಾ, ಅಂಬಿಕಾ, ಮಗಳೇ, ಮುದ್ದಿನ ಮಗಳೇ, 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 ಇದು ಯಾರ ಶಾಪದ ಫಲವೋ? ಇದು ಯಾರ ಶಾಪದ ಫಲವೋ? ಇದು ಇದು ಯಾರ ಶಾಪದ ಫಲವೋ? ನನ್ನಾಗಿ ಹುಟ್ಟಿಸಿದೇಕೆ ಈ ಗೋಳು ನೀಡಿದೆಯೇಕೆ? ನನ್ನಾಗಿ ಹುಟ್ಟಿಸಿದೇಕೆ ಈ ಗೋಳು ನೀಡಿದೆಯೇಕೆ? ಎಲ್ಲಿ ಕಾಣಬೇಕೋ ದೇವಾ, ಎಲ್ಲಿದೆಯೋ ದೇವಾ, ಎಲ್ಲಿ ಕಾಣಬೇಕು
ದೇವ ಎಲ್ಲಿದೆಯೋ ದೇವ ಎನ್ನಾಗಿ ಹುಟ್ಟಿಸಿದೇಕೆ ಈ ಗೋಳು ನೀಡಿದೆಯೇಕೆ ಅಂಬಿಕಾ ಅಂಬಿಕಾ ಎಂತ ದುರಂತವನ್ನೇ ಮಾಡಿಕೊಂಡಿಯಮ್ಮ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ನಿನ್ನ ಹೃದಯದಲ್ಲಿ ಏನು ಹುಟ್ಟಿತಮ್ಮ? ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿ ಅಂಬಿಕಾ? ಯಾಕೆ ಅಂಬಿಕಾ ಅಂಬಿಕಾ ಮದುವೆಯ ದಿವಸ ಎಂತ ಅನಾಹುತ ಮಾಡಿಕೊಂಡೆ ಅಮ್ಮ. ಮದುವೆಯ ದಿವಸ ಮದುವೆಗೆ ಬಂದ ಜನರಿಗೆ ನಾನೇನಂತ ಉತ್ತರ ಕೊಡಲಿ? ಹೇಳು ಅಂಬಿಕಾ ಹೇಳು. ಈ ಬಾಳಲಿ ಶಾಂತಿಯಲ್ಲಿದೆ ಬಿರುಗಾಳಿ ಬೀಸಿದೆ ಓ ಮನದಿನವೋ ಸಂತೋಷವ ನಿನಗೆ ಮದುವೆ ಮಾಡಿಕೊಳ್ಳುವ ನಿನ್ನ ಸೋದರ ಮಾವನೊಂದಿಗೆ ನಿನ್ನ ಮನಸ್ಸು ಅಪ್ಪಲಿಲ್ಲವೇನು ತಾಯಿ? ನಿನ್ನ ಎತ್ತಪ್ಪ ನಿನ್ನ ಎತ್ತಪ್ಪ ಏನಾದರೂ ನಿನಗೆ ಮೋಸ ಮಾಡಿದನು? ಇಲ್ಲ 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 ಇಲ್ಲ. ಹಾಗಾದರೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡೆ ಮಗಳೇ? ಯಾವ ಕಾರಣಕ್ಕಾಗಿ? ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ಅಂಬಿಕಾ ಮಲಗುವಾಗ ಮಧ್ಯರಾತ್ರಿಯಲ್ಲಿ ಹೇಳಿದೆಯಲ್ಲಮ್ಮ, ಅಪ್ಪ ನಾಳೆ ನಾನು ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಏರುತ್ತೇನೆ ಎಂದು. ಆದರೆ ಇಂದು ನೀನು ಮದುಮಗಳಾಗಿ ಮಸಣದ ಮಲ್ಲಿಗೆಯಲ್ಲಿ ಮಲಗಿದೆಯಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣದೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವೇ ಸಿಗಲೇ ಇಲ್ಲ. ಸತ್ಯವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎನ್ನುವುದು ಎಲ್ಲ ಮಾತುಗಳು ಬರೆ ಮಾತುಗಳು. ಮೋಸವೇ ಗೆಲ್ಲುವುದು ದ್ರೋಹವೇ ಉಳಿದು ಎನ್ನುವುದು ಅರಿತೆ ಬಾಳಿದಳು ನನ್ನ ಬಾಳಿದಳು.
ಪ್ರೀತಿಯ ಹೆತ್ತಪ್ಪನಿಗೆ ನಿಮ್ಮ ಮುದ್ದು ಮಗಳು ಅಂಬಿಕಾ ತಿಳಿಸುವುದೇನೆಂದರೆ, ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿದಿರಿ, ನನಗೆ ವಿದ್ಯಾ ಅಭ್ಯಾಸವನ್ನ ಕಲಿಸಿದಿರಿ, ನನ್ನನ್ನು ಒಪ್ಪಿಗೆಯಂತೆ ನನ್ನ ಪ್ರೀತಿಸದೆ ನನ್ನ ಮದುವೆ ಮಾಡೋದಕ್ಕೂ ನೀವು ಮುಂದಾದಿರಿ. ಈ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯಲಾರನು ಅಪ್ಪ. ಮದುವೆ ಮೊದಲ ದಿನವೇ ನನ್ನ ಜೀವನದಲ್ಲಿ ನಡೆಯಬಾರದೊಂದು ದುರಂತ ನಡೆದು ಹೋಯಿತು. ಮನೆಯಲ್ಲಿ ಯಾರು ಇಲ್ಲದಾಗ ಯಾರೋ ಒಬ್ಬ ಈ ಊರ ಸಮಯದಲ್ಲಿ ನ್ಯಾಯಾಧೀಶರ ಮಗನಾದ ಧನರಾಜ್ ಅವರ ಮಗ ಮಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ನನ್ನ ಶೀಲವೆಂಬಲ್ಲಿ ಹಾಲಿನಲ್ಲಿ ಕಾಮೆಂಬ ಹುಳಿಯನ್ನ ಹಿಂಡಿ ಹೋದನಪ್ಪ, ಹಿಂಡಿ ಹೋದ. ಶೀಲವನ್ನು ಮತ್ತೊಬ್ಬರಿಗೆ ಒಪ್ಪಿಸಬಾರದು ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಂಡೇನಪ್ಪ, ಆತ್ಮಹತ್ಯೆ ಮಾಡಿಕೊಂಡೆ. ಮಾಡಿಕೊಂಡ ಹೆಂಡತಿಯನ್ನು ಬಲಿ ತೆಗೆದುಕೊಂಡರು ನಾನೇನು ಕಷ್ಟಪಡಲಿಲ್ಲ. ಕೊನೆಗೂ ನನ್ನ ಮಗಳನ್ನು ಕರೆದುಕೊಂಡಿಯಾ ದೇವ. ಮಗಳು ಸತ್ತಾಗಾಗಿ ಒಂದು ಸೀರೆ ತರುವರು ಯಾರಪ್ಪ, ಯಾರು? ಮನೆಯಲ್ಲೇ ಇದ್ದ ಒಂದು ಸೀರೆಯನ್ನು ತವರ ಮನೆಯ ಹುಡುಗರಾಗಿ ಉಡಿಸುತ್ತೇನಮ್ಮ, ಸತ್ತ ಕರುಳ ಸತ್ತ ಹೋಗುತ್ತನ ಪ್ರೀತಿ ಭಾಳಮ್ಮ, ಮುದ್ದು ತಂಗಿಯಂದು ನಿನ್ನ ಪ್ರೀತಿಸಿದರಮ್ಮ, ಕೊಟ್ಟ ನಿನ್ನ ಗಂಡನ ಮನೆಗೆ ಕಳುವಿ ಕೊಟ್ಟರಮ್ಮ, ಕೊಟ್ಟ ನಿನ್ನ ಗಂಡನ ಮನೆಗೆ ಕಳುವಿ ಕೊಟ್ಟರಮ್ಮ, ತವರು ಋಣ ತೀರಿ ತಂದು ಬದುಕು ಬಾಳ್ವೆ ಮಾಡಮ್ಮ. ಮಗಳೇ, ನಾನು ಅಸಹಾಯಕನಮ್ಮ, ನಾನು ಅಸಹಾಯಕ. ಇದೇ ಅಮ್ಮ ನಿನ್ನ ತವರ ಮನೆಯ ಹುಡುಗರೇ. ಹೋಗಮ್ಮ, ಇದೇ ನಿನ್ನ ತವರ ಮನೆಯ ಹುಡುಗರೇ ಅಮ್ಮ. ತೌರಿಗೆ ಹೋದ್ರ ಅಣ್ಣ ತಮ್ಮರ ಮನದಿ ಹಿಗ್ಗ ಬಾಳ, ಕಾಲ ಒಳಗಿನ ತಂಗಿ ಕಾಲ ಒಳಗಿನ ಧೂಳ, ತೌರಿಗೆ ಹೋದ್ರ ಅಣ್ಣ ತಮ್ಮರ ತೌರಿ ಹಿಗ್ಗ ಬಾಳ, ಸಂಗೀಗರು ತಿಳಿದರ ತಂಗಿ ಕಾಲ ಒಳಗಿನ ಧೂಳ, ಗೊತ್ತ ಮಾಡಿ ಒಡ ಹುಟ್ಟಿದವರು ಆಗಲವ್ವ ದೂರ, ಇಲ್ಲದಾತವರ ನೆನೆಯಬೇಕಮ್ಮ ಮಗಳೇ, ತಾಯಿ ಇಲ್ಲದಾತವರ ನೆನೆಯಬೇಕಮ್ಮ ಮಗಳೇ, ನೆನೆಯಬೇಕಮ್ಮ ಮಗಳೇ, ನೆನೆಯಬೇಕಳೋ ಮಗಳೇ. बुनिया जाई मावनीची माया, मावनीची माया, पिता शाप दे त्याला दुरावली जाया. ಸ್ಮಶಾನಕ್ಕೆ ಹೊರಟಿದ್ದೇನೆ, ಬರ್ತೀಯಾ? ಒಂದೇ ಒಂದು ಹೆಜ್ಜೆ ಇಟ್ಟರೆ ನನ್ನ ಹಣೆಯಾಗಿದೆ. ದಯವಿಟ್ಟು ಮುಂದೆ ಬರಬೇಡಿ.
ಮದುವೆಗೆ ಬರುವ ಮಾನವರೇ ಅಲ್ಲ. ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು. ರುದ್ರ, ಯಾಕೋ ಏನಾಗಿದೆ ನಿನಗೆ? ನಮ್ಮನ್ನು ಕಂಡ ತಕ್ಷಣ ಗೌರವದಿಂದ ಮಾತನಾಡ್ತಾ ಇದ್ದವನು ನೀನು ಇಂದೇಕೋ ನಮ್ಮನ್ನ ಏಕವಚನದಲ್ಲಿ ಮಾತನಾಡ್ತಾ ಇದೀಯಾ? ನಮ್ಮಿಂದ ನಿನಗೆ ಏನಾಗಿದೆ? ಇಂದು ನಿನ್ನ ಮಗಳ ಮದುವೆ ಅಲ್ವೇ? ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ. ಕಿಚ್ಚು ತಾಳಲಾರದೆ ಹುಚ್ಚು ಹಿಡಿದಿದೆ. ಎಚ್ಚರ ಹೇಳುವರ ಮನೆಯಲ್ಲಿ ಹುಚ್ಚಲಾಗಿ ದುಡಿದೆನಲ್ಲ. ಹುಚ್ಚು ಹಿಡಿದಿದೆ, ನನಗೆ ಹುಚ್ಚು ಹಿಡಿದಿದೆ. ಅಂದ್ರೆ ನೀ ಹೇಳುವ ಮಾತೇನು? ಯಾಕೋ ರುದ್ರ, ಯಾಕೆ ಈ ರೀತಿ ಮಾತನಾಡ್ತಾ ಇದೀಯಾ ನೀನು? ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತನಾಡಬೇಕಾದ ನೀನು ನಮಗೆ ಏಕೆ ಈ ರೀತಿ ಮಾತನಾಡ್ತಾ ಇದೀಯಾ? ಯಾಕೆ ನಮ್ಮಿಂದ ನಿನಗೆ ಏನಾದ್ರೂ ಅನ್ಯಾಯವಾಗಿದೆ? ಇಂದು ನಿನ್ನ ಮಗಳ ಮದುವೆ ಅಲ್ವೇನೋ? ಮದುವೆ ಎಂಬ ಮೂರಕ್ಷರ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಯಿತು ತಾಯಿ, ಮುಗಿದು. ಮದುಮಗಳಾಗಿ ಮದುವೆಗೆ ಹೋಗಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ ನೋಡು ಅಲ್ಲಿ. ಏನಾಗಿದೆಯೋ ನಿನ್ನ ಮಗಳಿಗೆ? ನನ್ನ ಮಗಳು ಮದುಮಗಳಾಗಿ ನನ್ನ ಮಗಳು ನನ್ನ ಮಗಳು ಏನಾಗಿದೆಯೋ ನಿನ್ನ ಮಗಳಿಗೆ ಹೇಳು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಕಣೆ. ರುದ್ರ, ಈ ಮಾತು ಸತ್ಯವಾಗಿದೆಯೇ? ಸತ್ಯ ದಣಿ, ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾಳೆ ನೋಡು ಅಲ್ಲಿ. ರುದ್ರ, ಯಾರಿಂದ ಆಯ್ತು ಅಂತ ಹೇಳ್ತೀಯೇನೋ?